ಸೊ ಫ್ರೆಂಡ್ಸ್, ಇಲ್ಲೊಂದು ಹಣ್ಣಾಗಿದೆ. ಇಲ್ಲೋ ಆಲ್ಮೋಸ್ಟ್ ರೆಡ್ ಕಲರ್ ಬಂದಿದೆ ಇದು. ಇನ್ನು ಅಲ್ಲಿನೂ ಒಂದು ರೆಡ್ ಬಂದಿದೆ. ಸೊ ಉಳಿದಿರೋದು ಇನ್ನೂ ಆ ಸೈಡ್ ಇದಾವೆ, ಕೆಳಗಡೆ ಇದ್ದಾವೆ. ಆಮೇಲೆ ಇಲ್ಲಿರೋ ಮಗ್ಗೆಲ್ಲ ಉದುರೋಯ್ತು, ಅಲ್ಲಿ ಅವೆಲ್ಲ ಹಳದಿಯಾಗಿ ಹೋಗಿದ್ದಾವೆ. ಇದೂ ಹಳದಿಯಾಗಿದೆ. ಇಲ್ಲಿರೋದು ಬೆಳಗ್ಗೆ ತೆಗೆದೆ ನಾನು. ಸೊ ಇದು ಕಾಯಿ ಬೆಳಗ್ಗೆ ನೋಡಿದೆ ಸ್ವಲ್ಪ ರೆಡ್ ಆಗಿತ್ತು. ಇನ್ನೇನು ಆಮೇಲೆ ತೆಗೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಸಾಯಂಕಾಲ ಟೈಮು ಹೆಂಗಿದೆ ಅಂದರೆ ತುಂತುರು ಮಳೆ, ಸುಮ್ಮನೆ ಬಂತೋ ಇಲ್ಲೋ ಅನ್ನೋಷ್ಟು ಮಳೆ ಬಂದು ಹೋಯಿತು. ಸಾಯಂಕಾಲ ಆಲ್ಮೋಸ್ಟು 6:30 ಆಗಿದೆ ಈಗ. ಸೊ ನೋಡ್ರಿ, ಲೈಟು ಹಾಕಿದಾರಲ್ಲಿ. ಈವ್ನಿಂಗ್ ಟೈಮ್ ನೋಡಿದ್ರೆ ನಮಗೆ ಈ ಥರ ಹೂಗಳು ಕಾಣಿಸ್ತಾವೆ. ಹೀರೆಕಾಯ್ದು ಇವೆಲ್ಲ ಮೇಲ್ ಫ್ಲವರ್ಸ್ ನೋಡ್ರಿ. ಇದು ಫೀಮೇಲ್, ನಿನ್ನೆ ಬಂದಿತ್ತು ಅನ್ಕೋತೀನಿ. ಫೀಮೇಲು ಆ ಕಡೆ ಇನ್ನೂ ಇಲ್ಲ, ಎಲ್ಲ ಮೇಲ್ ಫ್ಲವರ್ಸ್ ಇದ್ದಾವೆ ನೋಡ್ರಿ. ಸೊ ಎಲ್ಲ ಮೇಲ್ ಫ್ಲವರ್ಸ್, ಇದೆಲ್ಲನೂ ಮೇಲ್ ಫ್ಲವರ್ಸ್. ಮೇಲ್ ಫ್ಲವರ್ಸೇ ಜಾಸ್ತಿ ಫಸ್ಟ್ ಬರ್ತವೆ, ಅದಾದಮೇಲೆ ಫೀಮೇಲ್ ಬರ್ತವೆ. ಇದು ಫೀಮೇಲ್ ಫ್ಲವರ್ ನೋಡ್ರಿ, ಇಲ್ಲ ಅರಳೋದು. ಸೊ ಈ ಥರ ಬರ್ತವೆ. ಸಾಯಂಕಾಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತವೆ. ಬಟ್ ಬೆಳಗ್ಗೆ ಇವು ನೋಡೋಕ್ಕೆ ಸಿಗಲ್ಲ. ಬೆಳಗ್ಗೆ ಅನ್ನೋಷ್ಟಿಗೆ ಇದು ನೋಡ್ರಿ, ಇದು ಫೀಮೇಲ್, ಇದು ಮೇಲ್. ಸೊ ಇದು ಮೇಲ್, ಇದು ಫೀಮೇಲ್. ಜಸ್ಟ್ ಇದನ್ನು ಪಾಲಿನೇಟ್ ಮಾಡಬೇಕಂದ್ರೆ ಈ ಸೆಂಟ್ರ್ ಪಾಯಿಂಟ್ ಏನಿರ್ತದಲ್ಲ, ಪೋಲನ್ಸ್ ಎಲ್ಲ ಅಂಟ್ಕೊಂಡ್ರೆ ಸಾಕು. ಸೊ ಪೋಲನ್ಸ್ ಎಲ್ಲ ಅಂಟ್ಕೊಂಡ್ರೆ ಸಾಕು. ಎಷ್ಟು ದೊಡ್ಡನು ಬಂದವು ಹೂ ಗೊತ್ತಾ, ಸಣ್ಣ ಬಂದಿಲ್ಲ. ಸೊ ಸುಮಾರಾಗಿ ದೊಡ್ಡವೇ ಬಂದವೆ. ಇನ್ನು ಅಲ್ಲಿ ಮುಂದೆ ಬರೋವೆಲ್ಲನೂ ಕೂಡ ನೋಡ್ರಿ, 1 2 ಹಿಂಗೆ ಫೀಮೇಲ್ ಬರ್ತಾಯಿದ್ದಾವೆ ಲೈನಕ್ಕೆ. ಸೊ ಇಲ್ಲಿನೂ ಅಷ್ಟೇ, ಇಲ್ಲಿ ಬಂದಿದಲ್ಲ ಹಾಗೆ ಇಲ್ಲಿ ಮುಂದೆ ಬರೋವನು ಕೂಡ ಹೀಗೆ ಫೀಮೇಲ್ ಬರ್ಲಿಕ್ಕತ್ತ. ಸೊ ಇದು ಈವ್ನಿಂಗ್ ಅಷ್ಟೇ ನೋಡ್ಲಿಕ್ಕೆ ಸಿಗ್ತವೆ, ಬೆಳಗ್ಗೆ ಅಷ್ಟು ಹಿಂಗೆಲ್ಲ ಇರಲ್ಲ. ಆಲ್ಮೋಸ್ಟ್ ಇವು ಸಣ್ಣ ಆಗಿರ್ತಾವೆ. ಎಲ್ಲನೂ ಮೇಲೆ ಇದು ಆಲ್ಮೋಸ್ಟ್ ಎಲ್ಲ ಮೇಲ್ ಫ್ಲವರ್ ಇದೆ. ಇದೊಂದು ತೆಗ್ದೇ ಇಲ್ಲ ನಾನು, ಇದೇನೋ ಕಾಯಿ ಒಣಗುತ್ತೆ ಇಲ್ಲೇ ಅಂತ ಹೇಳ್ಬಿಟ್ಟಿನ ಅದು. ಸೊ ಇದು ಹೀರೆಕಾಯಿ ಬಳ್ಳಿ. ಇನ್ನು ಅದೇ ಥರ ಬೇರೆ ಇಲ್ಲಿನ ಹೀರೆಕಾಯಿ ಬಳ್ಳಿನೇ ಇದೆ. ಬಟ್ ಇದು ಇನ್ನು ನೋಡ್ರಿ, ಇವಾಗ ಸಣ್ಣದಾಗಿ ಬೆಳೀತಾ ಇದೆ. ಸೊ ಈವ್ನಿಂಗು ನಾನು ಅದಕ್ಕೆ ಬಂದಿದ್ದೆ, ಫ್ಲವರ್ಸ್ ನೋಡೋಕ್ಕೆ ಬಂದಿದ್ದೆ ಹೀರೆಕಾಯ್ದು. ಸೊ ಹಾಗೆ ನಿಮಗೆ ಇದನ್ನು ಕೂಡ ತೋರಿಸಿದೆ. ಇವತ್ತು ಫ್ಲವರ್ಸ್ ಚೆನ್ನಾಗಾಗಿದ್ವು. ಯಾವಂದರೆ ಇವೆಲ್ಲ ಫ್ಲವರ್ಸ್. ಓ ಶಿಟ್, ಇಲ್ಲಿ ನೋಡ್ರಿ, ಇಂಥ ಹುಳ ಭಾಳ ಅದಾವ. ನಾವು ಒಮ್ಮೆ ಕಾಲು ಬಿಡಕ್ಕೆ ಬಂದುಬಿಡ್ತಿದ್ವು. ಏನು ಇರೋದ ಗೊತ್ತಾ, ಒಂಥರ ಜಿಗಿಟು ಅದು. ಆಮೇಲೆ ಸಾಯಂಕಾಲ ಇಲ್ಲಿ ನೋಡ್ರಿ, ಇವು ಮಗ್ಗುಗಳನ್ನೂ ಬಂದವೆ 2. ಇಲ್ಲೊಂದು ಇವು 2 ನಾಳೆ ಹೂ ಬರ್ತಾವೆ. ಸೊ ಇಲ್ಲಿ ಇನ್ನೊಂದು ಮಗ್ಗದೆ, ಮಗ್ಗುಗಳನ್ನೂ ಹಾಗೆ ಕಂಟಿನ್ಯೂಸ್ ಆಗಿದ್ದಾವೆ ಇಲ್ಲಿ. ಆಮೇಲೆ ಅಲ್ಲಿ ನೋಡ್ರಿ, ಆ ಹೂವನ್ನು ಎಷ್ಟೊಂದು ಅರಳಿದಾವೆ ಇವತ್ತು. ಸಾಯಂಕಾಲ ಟೈಮು ಬೆಳಿಗ್ಗೆ ಸಿಗ್ತೀನಿ ನಿಮ್ಗೆ ಮತ್ತೆ. ಮೇಲೆ ಬಂದರೆ ಇದೆ, ಒಂದಾದ್ಮೇಲೆ ಒಂದು. ಇದರಲ್ಲೂ ಯಾವ ಕಲರ್ ಬರ್ತೋ ಗೊತ್ತಿಲ್ಲ. ಇದೂ ಒಂಥರ ಏನೋ ಆರೆಂಜ್ ಅದನೋ ಪಿಂಕ್ ಅದನೋ. ಇದು ಇನ್ನೇನು ಅರಳಿದ್ರೆ ಗೊತ್ತಾಗುತ್ತಾ. ಹೂ ಬರಲಿ, ಬಂದಮೇಲೆ ನೋಡೋಣ ಅಂತ. ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇದು ಬೆಳಗ್ಗೆ 6:30 ಟೈಮು. ಹೇಳಿದಲ್ಲ, ಎಷ್ಟೊಂದು ಹೂಗಳಾಗಿದ್ದಾವೆ. ಇಲ್ಲಿ ನಿಂತರೆ ಇಷ್ಟೊಂದು ಪರಿಮಳ ಇದ್ರದ್ದು.
ಸೊ ನೋಡ್ಬೋದು ಫ್ರೆಶ್ ಫ್ಲವರ್ಸು ಘಮ ಘಮ ಅಂತದೆ ಇಲ್ಲಿಂದ್ರೆ. ಸೊ ಭಾಳ ದಿವಸ ಇದ್ರೂ ಹೂವು ಕೊಡ್ತಾನೆ ಇದೆ. ಇದಕ್ಕೆ ಈ ಸೀಸನ್ ಇರೋದ್ರಿಂದ ಗ್ರೋತು ಚೆನ್ನಾಗಿರುತ್ತಾ, ಫ್ಲವರ್ಸು ಚೆನ್ನಾಗಿರುತ್ತಾ. ಸೊ ಮತ್ತೆ ನಾನು ಇದನ್ನು ಕಟ್ ಮಾಡ್ಕೊಂಡು ಮತ್ತೆ ಫ್ಲವರ್ಸನ್ನ ತೊಗೋಬೋದು ಇದೆಲ್ಲ ಮುಗಿದ್ಮೇಲೆ. ಸೊ ಸದ್ಯಕ್ಕೆ ಇದೆಲ್ಲ ಫ್ಲವರ್ಸನ್ನು ನಾನು ತೆಗಿತೀನಿ. ಸೊ ಎಂಡೆಲ್ಲ ನಿಮಗೆ ಎಲ್ಲ ಫ್ಲವರ್ಸನ್ನು ತೋರಿಸ್ತೀನಿ. ಸೊ ಇದು ಈ ಫ್ಲವರ್ಸನ್ನು ಪೂಜೆಗೆ ನಾನು ತೊಗೊಳ್ತಾ ಇರೋದು. ಸೈಜು ದೊಡ್ಡ ದೊಡ್ಡ ಫ್ಲವರ್ಸ್ ಇರೋದ್ರಿಂದ ಇವು ಸಾಕಷ್ಟು ಹೂವುಗಳು ಅನಿಸ್ತವೆ. ಇವು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಮೇಲೆ ಇಲ್ಲಿ ನೋಡ್ರಿ ಇದೊಂದು ಕಲರ್ ಅರಳಿದೆ. ಸೊ ಎಲ್ಲೋಗೆ ರೆಡ್ ಶೇಡೆಡ್ ಇದೆ, ಅರಳಬೇಕು ಇನ್ನೇನಿದ್ರು. ಆಮೇಲೆ ಇದರಲ್ಲೊಂದು ಸೀಡ್ಸ್ ಆಗಿದೆ, ಅದು ಬಿಟ್ಟರೆ ಇದರಲ್ಲೂ ಒಂದು ಸೀಡ್ಸ್ ಆಗಿದೆ. ಸೊ ಇವೆಲ್ಲ ಡ್ರೈ ಆದಮೇಲೆ ಈ ಒಂದು ಇದು ಖಾಲಿ ಇದೆ, ಅದರಲ್ಲಿ ಹಾಕಿ ನೋಡ್ತೀನಿ. ಈ ಸರಿ ಮಿಕ್ಸ್ ಅದರಲ್ಲೇ ಹಾಕಲ್ಲ, ಸೊ ಸಪ್ರೇಟಾಗಿ ಹಾಕ್ತೀನಿ. ಫ್ರೆಂಡ್ಸ್ ಇವತ್ತು ಈಗ ಬೆಳಗ್ಗೆ ಮಾರ್ನಿಂಗ್ ಟೈಮು. ಸೊ ಸಾಯಂಕಾಲ ವಿಡಿಯೋ ನೋಡಿದ್ರಲ್ಲ ನೀವು, ಇದು ಮಾರ್ನಿಂಗ್ ಟೈಮು. ಸೊ ಇವಾಗ ಇಲ್ಲಿ ಹೂಗಳು ಅರಳಿದಾವ, ಒಂದಿಷ್ಟು ಕೆಲಸ ಇದೆ ನಾನು ಮಾಡ್ಲಿಕ್ಕಂತ ಬಂದೀನಿ. ಸೊ ಏನು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಇವು ಬೆಳಗ್ಗೆ ಫ್ಲವರ್ಸ್, ಬೆಳಗ್ಗೆ ನೋಡ್ರಿ ಇವು ಸಾಯಂಕಾಲ ಹೆಂಗೆ ಕಾಣ್ತಿದ್ದು ಫ್ಲವರ್, ಈಗ ಬೆಳಗ್ಗೆ ನೋಡ್ರಿ ಹೆಂಗೆ ಕಾಣುತ್ತೆ. ಸೊ ಎಲ್ಲ ಕ್ಲೋಸ್ ಆಗಿದೆ, ಸಾಯಂಕಾಲನೇ ಅದು ಅರಳೋ ಟೈಮು. ಸೊ ಫ್ಲವರ್ಸ್ ಯಾವುದೇ ಆಗಲಿ ಅರಳೋದು ಸಾಯಂಕಾಲ ಟೈಮ್ನೇ ನೋಡ್ರಿ. ಒಂದಿಷ್ಟು ಸೀಡ್ಸ್ ಆರ್ಡ್ರ್ ಇದೆ, ಇವತ್ತು ನಾನು ಕಳಿಸ್ಬೇಕಾದೆ. ಸೊ ಅದೊಂದು ಕೆಲಸ. ಆಮೇಲೆ ಇನ್ನೊಂದು ಏನಂದರೆ ಒಂದಿಷ್ಟು ನಾನು ಹೂಗಳು ತೊಗೊಂಡು ಹೋಗೋದು. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಸಪೋಟ ಆಗ್ತಿತ್ತು, ಆಗ್ತಿದೆ, ನೋಡೋಣ ಏನಾಗ್ತದೆ ಅಂತ. ಬೆಳಗ್ಗೆ ಒಂದು ಸ್ವಲ್ಪ ಏನಾಗಿದೆ ಅಂದ್ರೆ ಮೋಡ ಕಟ್ಟಿದ. ಮೋಡ ಅಂತೂ ಡೈಲಿನೇ ಇದೆ, ಅದರಲ್ಲಿ ಯಾವುದೂ ಮಳೆ ಬರೋದು ಇದು ಕಾಣಿಸ್ತಾ ಇಲ್ಲ. ಈ ಮೋಡ ಕಟ್ಟಿದ್ರಿಂದನೇ ಜಾಸ್ತಿ ಹುಳ ಬಂದದ್ದು ನನಗೆ. ಇವಾಗ ಇಲ್ಲಿ ನೋಡ್ರಿ ಇದು ಫ್ಲವರ್ಸು ಇನ್ನೂ ಓಪನ್ ಆಗಿಲ್ಲ, ಓಪನ್ ಆಗುತ್ತೆ. ಸೊ ಬೆಳಗ್ಗೆ ಇನ್ನು 6:30 ಸಮಯ ಆಗೈತಾ, ಇನ್ನು ತೆಗೆದುಬಿಡ್ತೀನಿ, ಅದು ನೀರೆಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ನೋಡ್ರಿ ಇದು ಸೇಮ್ ಕಲರ್ ಬಂದದ ಅನ್ಕೋತೀನಿ ನಾನು, ಸೇಮ್ ಕಲರ್ ಇರಬಹುದು. ಸೊ ಓಪನ್ ಆಗಲಿ ಪೂರ್ತಿ ಒಂದ್ಸತಿ. ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟ್ ಮಾಡೋಣ ಅಂತ ಇವಾಗ ನಾವು. ಡ್ರ್ಯಾಗನ್ ಫ್ರೂಟ್ ಜೊತೆಗೆ ನಾನು ಒಂದಿಷ್ಟು ಕೆಲಸ ಮಾಡ್ತೀನಿ. ಸೊ ಹೊಸ ಹೂಗಳಲ್ಲಿ ಇವತ್ತು ಬಿಟ್ಟಿರೋದಂದರೆ ಇದು ದೇಸಿ ಡಬಲ್ ಪೆಟ್ಲು ನೋಡ್ಬೋದು ನೀವು, ಇದು ದೇಸಿ ಡಬಲ್ ಪೆಟ್ಲು. ಅದಾದಮೇಲೆ ರೇನ್ ಲಿಲ್ಲಿ ಇನ್ನೂ ಅರಳ್ತಾ ಇದ್ದಾವೆ, ಅರಳಬೇಕು. ಸೊ ಇದು ಪಿಂಕ್ ಕಲರ್ ಇಲ್ಲಿದೆ ನೋಡ್ರಿ. ಆಮೇಲೆ ಇದನ್ನು ಕೂಡ ಅರಳಬೇಕು. ಸೈಜ್ ದೊಡ್ಡದಿದೆ, ನಾಳೆ ಅರಳುತ್ತೇನೆ. ಇದು ಸೈಜ್ ದೊಡ್ಡದಿದೆ, ಇದು ಕೂಡ ಚೆನ್ನಾಗೈತೆ. ಸೊ ಫಸ್ಟ್ ನನಗೆ ಈ ಕೆಲಸ ಇರೋದು ನಿಮಗೆ ಹೇಳ್ತೀನಿ. ಏನಪ್ಪ ಅಂದರೆ ಕುಳ್ಳುಗಳನ್ನು ಮಾಡ್ಕೊತೀನಿ. ಒಂದು ಸ್ವಲ್ಪ ಕುಳ್ಳು ಅಂತೀವಿ ನಾವು, ಸಗಣಿ ತೊಗೊಂಡು ಬಂದೀನಿ, ಅದರದ್ದು ಕುಳ್ಳುಗಳನ್ನು ಮಾಡ್ಕೊಳ್ಳೋದು. ಇಲ್ಲಿ ಹೊಸ ಸೀಡ್ಸ್ ಹಾಕಿದ್ನಲ್ಲ, ಯಾವ್ಯಾವ ಬಂದವೋ ಯಾವಿಲ್ಲ ಅನ್ಸುತ್ತೆ, ನಾನು ನೋಡ್ಕೊಳ್ಳೋದಿದೆ. ಸೊ ಡ್ರ್ಯಾಗನ್ ಹಾರ್ವೆಸ್ಟ್ ಮಾಡೋಣ ಇವತ್ತು 2 ಡ್ರ್ಯಾಗನ್ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಇಲ್ಲಿ ಸಗಣಿ ತೊಗೊಂಬಂದಿನಿ, ಇನ್ನು ನಾನು ಸ್ವಲ್ಪ ಕುಳ್ಳು ಹಾಕೊಂಡು ಇಟ್ಕೊತೀನಿ ಸೈಡಿಗೆ. ಫ್ರೆಂಡ್ಸ್ ನೋಡ್ರಿ, ನಾನು ಈ ಥರ ಭರಣಿ ತಟ್ಕೊಂಡಿನಿ. ಇದು ನನಗೆ ಇಲ್ಲಿ ಸ್ವಲ್ಪ ಭರಣಿ ತೊಗೊಂಬಂದಿದ್ದೆ, ಹಾಗಾಗಿ ಅದರಿಂದ ನಾನು ಸ್ವಲ್ಪ ಮಾಡಿ ಇಟ್ಕೊಂಡಿನಿ. ಫಸ್ಟ್ ದೊಡ್ಡ ಮಾಡ್ಬೇಕಂತ ದೊಡ್ಡ ಮಾಡಿದೆ, ಆಮೇಲೆ ಬೇಡ ಸಣ್ಣ ಮಾಡೋಣ ಅಂಥೇಳಿ ಸಣ್ಣ ಮಾಡ್ಕೊಂಡು ನಾನು. ಬಿಸಿಲಿಗೆ ಒಂದೆರಡು ತಾಸು ಒಣಗಿದ್ರೆ ತೆಗೆದಿಟ್ಕೋಬೋದು. ಆಮೇಲೆ ಬಿಸಿಲಿರ್ಬೇಕು, ಫುಲ್ಲು ಬಿಸಿಲಂತೂ ಕಮ್ಮಿ ಇದೆ. ಒಂದಿನ ಪೂರ ಬಿಡ್ಬೋದು, ಬಟ್ ಮಳೆ ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ನಾವಂತೂ ಮನೆಗಿರಲ್ಲ, ಅದು ನೋಡ್ಕೊಲಿಗತ್ತೀನಿ. ಸೊ ಬರ್ರಿ ಇವಾಗ ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ಸೈಜು ಪರವಾಗಿಲ್ಲ, ಚೆನ್ನಾಗಿ ಬಂದದ. ಫಸ್ಟ್ ಹೂವು ತೆಗಿತೀನಿ. ಸೊ ಇದರಲ್ಲಿ ಇರ್ವಿ ಆಗ್ಯಾವ ಜಗ್ಗಿ, ಒಳಗಡೆ ಏನಿರಲ್ಲ, ಮೇಲೆ ಇದಕ್ಕೆ ಅಂಟ್ಕೊಂಡಿರುತ್ತೆ ಈ ಥರ ಹೂವು. ಹಿಡ್ಕೋ, ಬಾಸ್ಕೆಟ್ನಾಗ ಹಿಡ್ಕೊ.
ಆಮೇಲೆ ಅದು ಒಂದು ತೆಗಿತೀನಿ ಇವತ್ತು. ಇದನ್ನು ನನಗೆ ಶುಕ್ರವಾರ ಪೂಜೆಗೂ ಆಗ್ತವೆ. ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಬಂದ್ಬಿಡ್ತಾವೆ ಅವು ನೋಡ್ರಿ, ಈ ಥರ ನೈಸಾಗಿ. ಡ್ರೈ ಹೂವದ ಹತ್ರನೇ ಸ್ವಲ್ಪ ಇರುವೆಗಳು ಮನೆ ಮಾಡಿರ್ತಾವೆ. ಹೇಳಿದ್ನಲ್ಲ, ಒಳಗಡೆ ಏನಿಲ್ಲ. ಲಾಸ್ಟ್ ಟೈಮು ಆಗಿದ್ವು, ಒಳಗಡೆ ಏನಿರಲ್ಲ, ಬಟ್ ಹೊರಗಡೆ ಈ ಥರ ಅವು ಮನೆ ಮಾಡ್ಕೊಂಡಿರ್ತಾವೆ. ಈ ಸತಿನೇ ಆಗ್ತಿದೆ, ಹೋದ ವರ್ಷ ಏನು ಆಗ್ತಿರ್ಲಿಲ್ಲ ನನಗೆ. ಇದು ಡ್ರ್ಯಾಗನ್ ಫ್ರೂಟು ಈ ಸತಿ ಬಂದಿರೋದ್ರಲ್ಲಿ ಇದು 12ನೇದು ಅನ್ಕೋತೆ, 12 ಹೂವು ಅದು ಟೋಟಲ್ಲು. ಅದು ಒಂದದೆ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ಇದಾವೆ ನೋಡ್ರಿ, ಇಲ್ಲಿದ್ದಾವೆ, ಅಲ್ಲಿ ಆ ಕಡೆ 2 ಇದಾವೆ. ಸೊ ಇವು ಅಷ್ಟೇ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ದೊಡ್ಡನೂ ಆಗ್ತಾವೆ, ಈ ಸೈಜ್ ಚೆನ್ನಾಗಿ ಆಗ್ತಾವೆ ಇವು. ಇಲ್ಲಿ ನೋಡ್ರಿ, ಕಿಚನ್ ಹತ್ರನೇ ಅಲ್ಲೊಂದು ಕಿಚನ್ ವೇಸ್ಟ್ ಇಟ್ಕೊಂಡು ನಾನು. ಸೊ ಅಲ್ಲೇನೂ ಗೊಬ್ಬರ ಮಾಡ್ತಿರ್ತೀನಿ. ಹಾಗೆ ಆ ಕಡೆ ಈ ಕಡೆ ಮೇಲೆ ಬರೋಕ್ಕಾಗಿಲ್ಲ ಅಂದ್ರೆ ಅಲ್ಲ ಹಾಕ್ತೀನಿ, ಮೇಲೆ ಬರೋಕ್ಕಾದ್ರೆ ಸೊ ಮೇಲ್ಗಡೆ ಹಾಕ್ಕೊಂಡಿರ್ತೀನಿ. ಈ ಥರ ಹೂವು ಚೆನ್ನಾಗಿ ಬಂದವು. ಮತ್ತು ಇವಾಗ ತಿರುಗಿ ಎಲ್ಲ ಇದ್ರದ್ದು ಹೂವು ಚೆನ್ನಾಗಿ ಬಂದವ. ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಡಬಲ್ ಪೆಟಲ್ ಮಾರ್ನಿಂಗ್ ಗ್ಲೋರಿ, ಇಲ್ಲ. ಸೊ ಡಬಲ್ ಪೆಟಲ್ ಮಾರ್ನಿಂಗ್ ಗ್ಲೋರಿಗಳು ಸ್ವಲ್ಪ ಬೀಜ ಆಗ್ತಾಯಿಲ್ಲ. ಬೀಜ ಆಗಲಿ ಅಂತ ನನ್ನ ಒಂದಿದು, ನೋಡೋಣಂತೆ. ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಕೊಡ್ತೀನಿ ಎಲ್ಲದಕ್ಕೂ. ನೀರು ಕೊಟ್ಟು ನಾನು ಕೆಳಗಡೆ ಹೋಗ್ತೀನಿ. ಆಲ್ಮೋಸ್ಟ್ ಟೈಮು ಫಾಸ್ಟ್ ಆಗ್ತಾ ಬರ್ತದೆ. ಹೂಗಳನ್ನ ಇಷ್ಟ ತೆಕ್ಕೊಂಬಿಡ್ತೀನಿ. ಎಲ್ಲನೂ ಹೂಗಳು ಇವತ್ತು ಸ್ವಲ್ಪ ತೆಕ್ಕೋತೀನಿ ಪೂಜೆಗೆ ನನಗೆ ಬೇಕಾಗಿರೋ ಅಂಥದ್ದು. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ. ಫೈನಲಿ ಇಷ್ಟೊಂದು ಹಾರ್ವೆಸ್ಟ್ ಮಾಡಿದೆ. ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಲಾಸ್ಟಲ್ಲಿ ಇದು ಒಂದು ಹೂವು ಬಂದಿತ್ತು. ಸೊ ಇದು ಒಂಥರ ಪಿಂಕ್ ಇದೆ, ಲೈಟ್ ಪಿಂಕಲ್ಲಿ. ಸೊ ಇದೊಂಥರ ಪಿಂಕ್ ಇದೆ. ಇದು ನನಗೆ ನಿನ್ನೆ ನಾನು ಚೆಕ್ ಮಾಡ್ಕೊಂಡಿಲ್ಲ, ಅದು ಅರಳಿತೆ ನಿನ್ನೆ. ಇದರಲ್ಲೂ 2 ಅರಳಿದ್ವು ನಿನ್ನೆ. ಸೊ ನಿನ್ನೆದು ಹೂವುಗಳಲ್ಲಿ ಇವತ್ತಿಷ್ಟು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.